ಹಲೋ ಗಾಯ್ಸ್, ಇಟ್ಸ್ 5 AM. ಇವಾಗ ಸೋನ್ ಪ್ರಯಾಗ್ಗೆ ಹೊರಟಿದ್ದೀನಿ ರಿಷಿಕೇಶಿಂದ. ನಾನು ಬೇಗ ಎದ್ಬಿಟ್ಟು ಗಂಗಾ ಆರತಿಗೆ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಹೊರಡೋಣ ಅಂತ ಅಂದ್ಕೊಂಡೆ. ಬಟ್ ಐ ವೋಕ್ ಅಪ್ ಲೇಟ್. ಸೊ ನಾನು ಬೆಳಗ್ಗೆ 3 ಗಂಟೆಗೆ ಎದ್ದೇಳೋಣ ಅಂತ ಅಂದ್ಕೊಂಡೆ. ಬಟ್ ಟ್ರೈನಲ್ಲಿ ಪ್ರಾಪರಾಗಿ ನಿದ್ದೆ ಮಾಡಿರಲಿಲ್ಲ ಗಾಯ್ಸ್ 2 ಡೇಸಿಂದ. ಸೊ 4:30ಗೆ ಎದ್ದೆ. ಬೇಗ ಏನಕ್ಕೆ ಎದ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ಅರ್ಲಿ ಮಾರ್ನಿಂಗ್ ಮಾತ್ರ ಬಸ್ಸಸ್ ಹೊರಡೋದು ಸೋನ್ ಪ್ರಯಾಗ್ಗೆ. ನಾನು ಇಲ್ಲಿಂದ ಇವಾಗ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ. ಸೊ ರಿಷಿಕೇಶಿಂದ ಕೇದಾರ್ನಾಥ್ಗೆ ಹೋಗೋ ರೂಟಲ್ಲಿ ತುಂಬ ಪ್ಲೇಸಸ್ ನೋಡ್ಬೋದು. ದೇವ್ ಪ್ರಯಾಗ್, ಧಾರಿ ದೇವಿ ಟೆಂಪಲ್ ಆ್ಯಂಡ್ ಏಷ್ಯಾಸ್ 3rd ಹೈಯೆಸ್ಟ್ ಬಂಜಿ ಜಂಪ್. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಸ್ಟಾಪ್ ಮಾಡಿದ್ದಾರೆ ಬಸ್ನ. ಸೊ ಇಲ್ಲೇನಾದರೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು. ಆ್ಯಂಡ್ ಇದು ಡೈರೆಕ್ಟ್ ರಿಷಿಕೇಶಿಂದ ಸೋನ್ ಪ್ರಯಾಗ್ಗೆ ಹೋಗೋ ಬಸ್. ಟಿಕೆಟ್ ಕಾಸ್ಟ್ ಬಂದು 500 per person ಇರುತ್ತೆ. ನಾನು ರಿಷಿಕೇಶಿಂದ ದೇವ್ ಪ್ರಯಾಗ್ಗೆ ಟಿಕೆಟ್ ತಗೊಂಡೆ, ವಿಚ್ ಕಾಸ್ಟೆಡ್ ಮೀ 200 rupees. ಸೊ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ದೇವ್ ಪ್ರಯಾಗ್. ಸೊ ಲೆಟ್ಸ್ ಗೋ ಗಾಯ್ಸ್. ಇವಾಗ ದೇವ್ ಪ್ರಯಾಗ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ರೂಟ್. ನಾನು ಬ್ರಿಡ್ಜ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕಿತ್ತು. ಕನ್ಫ್ಯೂಸ್ ಆಗಿ ಸುಮ್ಮನೆ ಹಾಗೆ ಮುಂದೆ ನಡ್ಕೊಂಡು ಹೋಗ್ಬಿಟ್ಟೆ. ದೆನ್ ನಾನು ವಾಪಸ್ ಬ್ರಿಡ್ಜ್ ಕ್ರಾಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಲೆಟ್ಸ್ ಕ್ರಾಸ್ ದ ಬ್ರಿಡ್ಜ್. ಯು ಹ್ಯಾವ್ ಟು ಟೇಕ್ ದಿಸ್. ಯು ಹ್ಯಾವ್ ಟು ಕ್ರಾಸ್ ದಿಸ್ ಬ್ರಿಡ್ಜ್. ವಾವ್ ಗೈಸ್, ಇದು ಭಾಗೀರಥಿ ರಿವರ್. ದಟ್ ಈಸ್ ಸಂಗಮ್ ಪಾಯಿಂಟ್. ವಾವ್. ಸೊ ಫೈನಲಿ ಇದು ದೇವ್ ಪ್ರಯಾಗ್ನ ಸಂಗಮ್ ಪಾಯಿಂಟ್. ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಗೈಸ್. ಇದು ಸಂಗಮ್ ಪಾಯಿಂಟ್ ವೇರ್ ಅಲಕ್ನಂದ ಮೀಟ್ಸ್ ಭಾಗೀರಥಿ ಟು ಗಿವ್ ಬರ್ತ್ ಟು ಗಂಗಾ. ನನ್ನ ಪ್ರಕಾರ ದೇವ್ ಪ್ರಯಾಗ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅನಿಸುತ್ತೆ ಗೈಸ್. ಯಾಕೆ ಅಂತಂದರೆ 2 ನದಿಗಳು ಸೇರಿ ಒಂದು ಪವಿತ್ರ ನದಿಗೆ ಜನ್ಮ ನೀಡೋ ಅಂಥ ಪ್ಲೇಸ್ ಇದು.
हर हर गंगे. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ವಾಪಸ್ಸು ಬಸ್ ಸ್ಟಾಪ್ಗೆ. ಇಲ್ಲಿಂದ ನೆಕ್ಸ್ಟ್ ಧರಿದೇವಿ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ರೂಟ್ ಆ್ಯಂಡ್ ಇಲ್ಲಿಂದ ದಾರಿದೇವಿ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ರಿಷಿಕೇಶ್ ಟು ಸೋನ್ಪ್ರಯಾಗ್ ಹೋಗೋ ಎಲ್ಲ ಬಸ್ ಫುಲ್ ಸೀಟ್ಸ್ ಫಿಲ್ ಆಗಿರುತ್ತೆ, ಇನ್ ಬಿಟ್ವೀನ್ ಎಲ್ಲೂ ನಿಲ್ಲಿಸೋದಿಲ್ಲ. ಸೊ ನೆಕ್ಸ್ಟ್ ಸ್ಟಾಪ್ ಈಸ್ ಸೋನ್ಪ್ರಯಾಗ್. ನಾವಿವಾಗ ಸೋನ್ಪ್ರಯಾಗಿಗೆ ಬಂದಿದ್ದೀನಿ. ಇಲ್ಲಿಂದ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಸೊ ಗಾಯ್ಸ್, ಇದು ಸೀತಾಪುರ್ ಅಂತ, ಸೋನ್ಪ್ರಯಾಗ್ ಅಲ್ಲ ಆ್ಯಕ್ಚುಲಿ. ನಾನು ಕನ್ಫ್ಯೂಸ್ ಆಗಿ ಇದನ್ನು ಸೋನ್ಪ್ರಯಾಗ್ ಅಂದ್ಕೊಂಡು ಇಲ್ಲೇ ಸ್ಟೇ ಆಗಿದ್ದೆ. ಸೊ ಸೋನ್ಪ್ರಯಾಗ್ ಇಲ್ಲಿಂದ 1 or 2 kilometers ಮುಂದೆ ಇದೆ. ಬೈ ವಾಕ್ ಹೋಗಬೇಕು, ಯಾಕೆಂದರೆ ಬಸ್ಸಸ್ ಹೋಗೋದಿಲ್ಲ. ಟ್ಯಾಕ್ಸಿ ಇಲ್ಲಾಂದರೆ ಓನ್ ವೆಹಿಕಲಲ್ಲಿ ಹೋಗ್ಬೋದು. ಸೊ ಸೋನ್ಪ್ರಯಾಗಿಂದ ಗೌರಿಕುಂಡ್ಗೆ ಟ್ಯಾಕ್ಸಿಯಲ್ಲಿ ಹೋಗಿ ಗೌರಿಕುಂಡಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ. ಸೊ ನಾನು ಸೀತಾಪುರಲ್ಲೇ ಸ್ಟೇ ಆದೆ. ಇದು ಸೀತಾಪುರ್ ಪಾರ್ಕಿಂಗ್ ಏರಿಯಾ. ಬಸ್ಸಸ್ ಆಗಿರಲಿ ಓನ್ ವೆಹಿಕಲ್ಸ್ ಆಗಿರಲಿ ಇಲ್ಲೇ ಪಾರ್ಕ್ ಮಾಡಬೇಕು. ಆ್ಯಂಡ್ ಸ್ಟೇಯಲ್ಲಿ ನಾನು ಫ್ರೆಶ್ ಆಗಿ ಊಟ ಮಾಡಿಕೊಂಡು, ಇನ್ನೂ ತುಂಬ ಟೈಮ್ ಇದೆಯಲ್ಲ, ಇಲ್ಲೇ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟೆ. ಆ್ಯಂಡ್ ಇಲ್ಲಿ ಒಂದು ಟೆಂಪಲ್ ಇದೆ ಹತ್ತಿರದಲ್ಲಿ ಅಂತ ಗೊತ್ತಾಯಿತು. ಆ ಟೆಂಪಲ್ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್ ಗಾಯ್ಸ್. ತ್ರಿಯೋಗಿ ನಾರಾಯಣ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ, ಹೋಗೋಣ.